ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನೀವೊಂದು ಅಂಶ ಗಮನಿಸಿದ್ದೀರಾ? ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ಗೃಹ ನಿರ್ನಾಮ ಸಂಘಗಳಾಗಿ ಮಾರ್ಪಟ್ಟಿವೆ. ಅವುಗಳು ಕೊಡೋ ಬಣ್ಣ ಬಣ್ಣದ ಜಾಹೀರಾತುಗಳು ಭರವಸೆಗಳಿಗೆ ಮಾರು ಹೋಗಿ ಲಕ್ಷಾಂತರ ರೂಪಾಯಿ ಹೂಡಿ ಕೊನೆಗೆ ಸೈಟೂ ಇಲ್ಲ, ಈ ಕಡೆ ಕಾಸು ಇಲ್ಲದೆ ಕಂಗಾಲಾಗ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ನಮ್ಮ ರಾಜ್ಯದ ಸಹಕಾರಿ ಇಲಾಖೆ ಭ್ರಷ್ಟಾಚಾರದ ಕೂಪ ಆಗಿರೋದು. ಅಲ್ಲಿನ ಅಧಿಕಾರಿಗಳು ಲಂಚದ ಆಸೆಗೆ ಬಿದ್ದು ಭ್ರಷ್ಟರಿಗೆ ಬೆಂಬಲಿಸಿ ನಿವೇಶನದಾರರ ಕೂಗನ್ನೇ ಕೇಳುವವರಿಲ್ಲದಾಗಿದೆ. ಅದು ಹೇಗೆ? ಅದನ್ನೆಲ್ಲ ವಿವರಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಅದರಲ್ಲಿ ಶ್ರೀಮಂತರುಗಳು ಎಂತೆಂಥ ಆಫೀಸರ್ಗಳು ಎಂತೆಂಥವ್ರು ಅಂದರೆ ಎಲ್ಲ 80/120, 20/180/60 ಒಂದೊಂದು ಡಾಕ್ಯುಮೆಂಟ್ 120, 80ಕ್ಕಿಂತ ಕಡಿಮೆ ಡಾಕ್ಯುಮೆಂಟ್ಗಳು ಒಂದಿಲ್ಲ ಮೇಡಮ್. ನಾನು ಸ್ಕ್ರೂಟನೈಸ್ ಮಾಡಲಾಗಿ, ನಾನು RTNL ತಗೊಳ್ಳಾಗಿ ನನ್ನ ಹತ್ರ ಎಷ್ಟಿದಾವೆ ಅಂತಂದರೆ 80-60 ಒಬ್ಬೊಬ್ಬರಿಗೆ. ದುಡ್ಡಿದ್ದವರೇ ದರ್ಬಾರಲ್ಲಿ. ನಮ್ಮ SC ST 3-4 ಜನ SC STಗಳು ಇದ್ದೀವಿ. ಅಲ್ಲಿ ಹೋದರೆ ಅಲ್ಲಿ ಹೊಲೆ ಜಾತಿ ಹೊಲೆ ನನ್ನ ಮಗನೇ, ಆದ ನನ್ನ ಮಗನೇ, ನಿನಗೇನಂತ ಬಾಯಿಗೆ ಬಂದಂಗೆ ಬೈದು ಕಳಿಸಿದ್ದಾರೆ ನನ್ನ ಸೊಸೈಟಿಯವರು. ಈಗ ಹನುಮಂತ ನಗರ, ಗಿರಿನಗರ, ಆಮೇಲೆ ಬಸವನಗುಡಿ, ಆಮೇಲೆ ಚಾಮರಾಜಪೇಟೆ 4 ಪೊಲೀಸ್ ಸ್ಟೇಷನ್ ಅವ್ರ ಕಂಟ್ರೋಲಲ್ಲಿದೆ. ಇವರ ನುಡಿಯಲ್ಲಿ ಹತಾಶೆ ಇದೆ, ಆವೇಶ ಇದೆ. 79ರಲ್ಲೇ ಮೆಂಬರ್ ಆಗಿರೋ ಒಂದು ಸೈಟ್ ಇಲ್ಲ ಅಂದಮೇಲೆ 2008, 9, 10ರವರು 11, 12ರವ್ರಿಗೆ ಹೆಂಗೆ ಬರುತ್ತೆ? ಅವರಿಗೆಲ್ಲ ಕೊಟ್ಟಿದ್ದಾರೆ, ಹೊಸ ಮೆಂಬರ್ಶಿಪ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಹೆಂಗೆ ಬರುತ್ತೆ ಅವ್ರಿಗೆ? ನನಗೆ ದಯವಿಟ್ಟು ನನಗೊಬ್ಬನಿಗೆಲ್ಲ ನನ್ನಂಥ ಒಂದು 100 ಜನ ಈ ರೀತಿ ಅನ್ಯಾಯವಾಗಿ ಸಿಕ್ಕೋಕೊಂಡು ಒದ್ದಾಡ್ತಾ ಇದ್ದಾರೆ. ಅಟ್ಲೀಸ್ಟು ಅವರು ಪ್ರಾಜೆಕ್ಟ್ಗಂತ ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ಟು ಅವ್ರಿಗೆ ಯಾವಾಗ ಸೈಟ್ ಅಲಾಟ್ ಮಾಡ್ತಾರೋ ಮಾಡಲಿ. 180 ರೂಪಾಯಿ ಸಂಬಳದಲ್ಲಿ ಸೇರಿರೋದು 1963ನಲ್ಲಿ. ನಾನು ಏನು ಕೇಳೋದು, ನನ್ನ ಲೈಫ್ ಲಾಂಗ್ ಸೇವಿಂಗ್ ಎಲ್ಲ ಹಾಳು ಮಾಡಿದ್ರಲ್ಲ ಈ ಭಟ್ ಸೊಸೈಟಿಯವರು. ದಯವಿಟ್ಟು ಅದನ್ನು ನ್ಯಾಯ ಕೊಡಿಸಿ, ನನಗೆ ಒಬ್ಬರಿಗೆಲ್ಲ ನನ್ನಂತೆ ಇರೋರಿಗೆ ಎಲ್ಲರಿಗೂ ನ್ಯಾಯ ಕೊಡಿಸಿ. ಇವರ ಮಾತುಗಳಲ್ಲಿ ತಮಗೆ ಅನ್ಯಾಯ ಮಾಡುತ್ತಿರುವ ಸಂಘದ ವಿರುದ್ಧ ಆಕ್ರೋಶವಿದೆ. ಅದರ ವಿರುದ್ಧ ಕ್ರಮ ಕೈಗೊಳ್ಳದ ಸಹಕಾರ ಇಲಾಖೆಯ ಬೇಜವಾಬ್ದಾರಿತನದ ಬಗ್ಗೆ ನೋವಿದೆ. ಇವರ ನೋವಿಗೆ ಕಾರಣವಾದ ಆ ಸಂಘ ಯಾವುದು ಗೊತ್ತಾ? ಬೆಂಗಳೂರಿನ ವಿಶ್ವಭಾರತಿ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ. ವಿಶ್ವಭಾರತಿಯಿಂದ ದೊಡ್ಡ ಮೋಸ ಆಗಿದೆ ಮೇಡಮ್. ದುಡ್ಡೆಲ್ಲ ಕಟ್ಟಿಸ್ಕೊಂಡು ನಮಗೆ ಅನ್ಯಾಯ ನಡೀತಾ ಇದೆ. ಇಲ್ಲಿ ನಮ್ಮ ಪತ್ರಗಳೆಲ್ಲ ನಾವು ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ, ಅಪ್ ಟು ಡೇಟ್ ನಾವೆಲ್ಲ ಮಾಡ್ಕೊಂಡಿದ್ದೀವಿ. BDA ಅಮೌಂಟು, ಬಲ್ಕ್ ಅಮೌಂಟು ಅಂತ ಏನೇನೋ ಕಲೆಕ್ಟ್ ಮಾಡ್ಕೊಂಡ್ರು. ಸೊ ನಮ್ಗೆ ಇವಾಗ ಬಂದ್ಬಿಟ್ಟು ನಿಮ್ಮ ಪೇಪರ್ಸ್ ಎಲ್ಲ ಫೇಕ್ ಅಂತ ಹೇಳ್ತಾನೆ. ಅದು ಹೆಂಗೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಮೇಡಮ್. ಮಾತಾಡಿದ್ರೆ ಒದ್ದಾಚೆ ಕಳಿಸ್ತೀವಿ, ಪೊಲೀಸ್ ಸ್ಟೇಷನ್, ಬಸವನಗುಡಿ ಪೊಲೀಸ್ ಸ್ಟೇಷನ್ಗೆ ಹಾಕಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅಯ್ಯೋ, ಇದು ಹಳೆ ಕಥೆ ಬಿಡಿ ಅಂತ ಚಾನೆಲ್ ಚೇಂಜ್ ಮಾಡಬೇಡಿ. ಹಳೆ ಕಥೆ ಇವತ್ತಿಗೂ ಹೊಸದಾಗೇನೇ ಇದೆ. ಆ ಕಥೆಯ ಸಿಕ್ಕುಗಳು ಇನ್ನೂ ಹಾಗೇ ಇವೆ. ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಮತ್ತೆ ಹಳೆ ಹಗರಣದ ಕರಾಳ ಮುಖಗಳ ಅನಾವರಣ ಮಾಡಲಿದೆ. ವಿಶ್ವಭಾರತಿ ಫ್ಲಾಶ್ ಬ್ಯಾಕ್. ವಿಶ್ವಭಾರತಿ ಗೃಹ ನಿರ್ಮಾಣ ಸಹಕಾರ ಸಂಘ ರಾಜಧಾನಿ ಬೆಂಗಳೂರಿನಲ್ಲಿ ಸೂರು ಬಯಸಿದವರಿಗೆ ಸೈಟ್ ಕೊಡುವ ಕನಸು ತೋರಿಸಿತು. ಅಂತೆಯೇ ಕೆಲ ಲೇಔಟ್ ಮಾಡಿ ಅನೇಕರಿಗೆ ನ್ಯಾಯಬದ್ಧವಾಗಿ ಸೈಟು ಕೊಟ್ಟಿದೆ. ಆದರೆ ಎಡವಿದು 4ನೇ ಹಂತದಲ್ಲಿ. ಬೆಂಗಳೂರಿನ ಗಿರಿನಗರ 4ನೇ ಹಂತದ ಲೇಔಟ್ ಮಾಡುವಾಗ ಈ ಗೃಹ ನಿರ್ಮಾಣ ಸಂಘ ಎಡವಿತು. ಇದು ಸದಸ್ಯರ ಪಾಲಿಗೆ ಅಕ್ಷರಶಃ ಗ್ರಹಚಾರ ಸಂಘವಾಗಿ ಪರಿವರ್ತನೆಯಾಯಿತು. ಕೃಷ್ಣ ಭಟ್ಟು, ಮಂಜು ಎಲ್ಲ ಒಂದೇ. ಅವರು ಎಲ್ಲ ಡ್ರಾಮಾ ಮಾಡಿಬಿಟ್ಟು ದೊಡ್ಡಗಳ ಹಣಗಳನ್ನೆಲ್ಲ ಸುಮಾರು ಕೋಟಿಗಟ್ಟಲೆ ಮಾಡಿದ್ರು. ನನ್ನಂಥವ್ರು ಒಬ್ಬರೇ ಎಲ್ಲ 100 ಜನಕ್ಕೆ ಮಾಡಿದ್ದಾರೆ. ಎಲ್ಲ ಪಾಪ ಅವರು ಹೋರಾಡಿ ಕೋಟಿಗಳಿಗೆ ಅಲ್ದು ಸಾಕಾಗಿ ಬಿಟ್ಟುಬಿಟ್ಟಿದ್ದಾರೆ. ನಮ್ಮಿಂದ ಸಾಮಾನ್ಯ ಮನುಷ್ಯರಿಂದ ಫೈಟ್ ಮಾಡೋಕ್ಕಾಗೋದೇ ಇಲ್ಲ. ಇವರು ವೆಲ್ ಸೀಸನ್ಡು. ಈ ಸಂಘ ಬೆಂಗಳೂರಿನ ಹೊಸಕೆರೆ ಹಳ್ಳಿ ಗೇರಳ್ಳಿಗೆ ಸೇರಿದ ಸುಮಾರು 80 ಎಕರೆ 13 ಗುಂಟೆ ಜಮೀನಿನಲ್ಲಿ ಲೇಔಟ್ ಮಾಡಲು ಹೊರಟಿತ್ತು. ಆದರೆ ಅಷ್ಟು ಹೊತ್ತಿಗಾಗಲೇ
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬಿಡಿಎ ಅದೇ ಭೂಮಿನ ಸ್ವಾಧೀನಪಡಿಸಿಕೊಂಡು ಸಂಘದ ಪ್ಲಾನ್ ಅನ್ನೇ ಉಲ್ಟಾ ಪಲ್ಟಾ ಮಾಡಿತು. ಕೊನೆಗೆ ಈ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿತು. ಈ ಮಧ್ಯೆ ವಿಶ್ವಭಾರತಿ ಸಂಘದ ಅಧ್ಯಕ್ಷರಾಗಿದ್ದ ಕೃಷ್ಣ ಭಟ್ರನ್ನ ಒಳಗೊಂಡ ಆಡಳಿತ ಮಂಡಳಿ ಭೂಮಿಯ ಹಕ್ಕೇ ಇಲ್ಲದೆ ಸೈಟ್ ಹಂಚಿ ಅದನ್ನ ರಿಜಿಸ್ಟರ್ ಮಾಡಲು ಪ್ರಾರಂಭಿಸಿತು. ಸರ್ 2012ವರೆಗೂ ಸೊಸೈಟಿದು ಲ್ಯಾಂಡೇ ಆಗಿರಲಿಲ್ಲ. ಫಸ್ಟ್ ಆಫ್ ಆಲ್ ಅದು ಬೇಸಿಕ್ ತಾವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅಲ್ಲಿವರೆಗೂ 2012ವರೆಗೂ ಇಟ್ ವಾಸ್ ಎ ಕಾನ್ಫ್ಲಿಕ್ಟ್. BDAದ ಜಾಗ, ಸೊಸೈಟಿದ ಜಾಗ ಅನ್ನೋದು 2012ರಲ್ಲೇ ಸೊಸೈಟಿಗೆ ರೆಗ್ಯುಲರೈಸ್ ಆಗಿರುವಂಥ ಜಾಗ. ಅದಕ್ಕೆ ಮುಂಚೆ ಅವ್ರು ಏನೇ ಮಾಡ್ಕೊಂಡಿದ್ರು ಅಥವಾ ಯಾವುದೇ ಡೀಡ್ಸ್ ಆಗಿದ್ರು, ಇಟ್ ಇಸ್ ಆಲ್ ನಲ್ ಆ್ಯಂಡ್ ವಾಯ್ಡ್. 1100 ಸೈಟಿಗೆ ಸಾವಿರಾರು ಹಕ್ಕುದಾರರು. ಸಹಕಾರ ಕಾಯ್ದೆ ಪ್ರಕಾರ ಸಂಘದ ಲೇಔಟ್ ಅಲ್ಲಿ ಎಷ್ಟು ನಿವೇಶನ ಇದೆಯೋ ಅಷ್ಟೇ ಸದಸ್ಯರನ್ನ ನೋಂದಾಯಿಸಿಕೊಳ್ಳಬೇಕು. ವಿಶ್ವಭಾರತಿ ಬಳಿ ಇದ್ದದ್ದು 1100 ಸೈಟ್ ಆದರೂ ಸದಸ್ಯರ ಸಂಖ್ಯೆ 1627ಕ್ಕೆ ಮುಟ್ಟಿತ್ತು. ಸಾವಿರದಿಂದ 1100ವರೆಗೂ ಒಂದು ಸೈಟ್ ಆಗಬಹುದು ಅಂತ ಹೇಳ್ಬಿಟ್ಟು ಒಂದು ಅಂದಾಜು CA ಇದು ಎಲ್ಲನೂ ಬಿಟ್ಟರೆ, ಅದಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ 1500 ಮೇಲ್ಗಡೆಗೆ ರಿಜಿಸ್ಟ್ರೇಷನ್ನೇ ಮಾಡಿಕೊಟ್ಬಿಟ್ರು. ವೇರ್ ದೆರ್ ವಾಸ್ ಅಬ್ಸಲ್ಯೂಟ್ಲಿ ನೋ ಲ್ಯಾಂಡ್, ನೋ ಸೈಟ್. ಆ ನಂಬರ್ ಏನು ಅಂತ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಇವತ್ತಿನ ದಿವಸದ ಪ್ರಾಬ್ಲಮ್ ಬಂದಿದ್ದೇನೆ ಮೇಯ್ನ್ಲಿ ಅದಕ್ಕೆ ರೂಟ್ ಕಾಸ್ ಅವತ್ತಿಂದೇನೆ. ಒಂದೇ ಸಂಘ, ನಾಮ ಹಲವು. ಇದೇ ವೇಳೆ ಕೃಷ್ಣ ಭಟ್ ಅಂಡ್ ಕಂಪನಿ ವಿಶ್ವಭಾರತಿ ಹೌಸಿಂಗ್ ಪ್ರಾಜೆಕ್ಟ್ ಹಾಗೂ ವಿಶ್ವಭಾರತಿ ಹೌಸಿಂಗ್ ಕಾಂಪ್ಲೆಕ್ಸ್ ಅಂತ ಹೊಸತೆರಡು ಹೆಸರು ಇಟ್ಕೊಂಡು ಇದಕ್ಕೂ ದುಡ್ಡು ಕಟ್ಟಿಸ್ಕೊಳ್ತು. ಆದರೆ ಅದಕ್ಕೆ ಲೆಕ್ಕನೇ ಇಲ್ಲ. ಇದು ಸಮಸ್ಯೆ ಯಾರಿಂದ ಪ್ರಾರಂಭ ಆಯಿತು ಅಂದರೆ ಇದಕ್ಕೆ ಮೂಲ ಪುರುಷ ಕೃಷ್ಣ ಭಟ್ ಅವರು. ಕೃಷ್ಣ ಭಟ್ ಅವರು ಆಗಿನ ಕಾಲದಲ್ಲಿ ಎಲ್ಲರ ಹತ್ರನೂ ವಿಶ್ವಭಾರತಿ ಹೌಸಿಂಗ್ ಸೊಸೈಟಿ ಇದೆಯಲ್ಲ, ಕೋಆಪರೇಟಿವ್ ಸೊಸೈಟಿಯಿಂದ ದುಡ್ಡು ಕಲೆಕ್ಟ್ ಮಾಡ್ರೆ ಅದು ಲೀಗಲ್ಲು. ಇವರೇನು ಮಾಡಿದ್ರು, ವಿಶ್ವಭಾರತಿ ಹೌಸಿಂಗ್ ಪ್ರಾಜೆಕ್ಟ್ ಅಂತ ಮಾಡಿದ್ರು. ತಾವು ದಯವಿಟ್ಟು ನೋಡಿ ಸರ್, 1,20,000 ಇಸ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ಪೋಸ್ಟಲ್ ಅಡ್ರೆಸ್ ಇಲ್ಲ ಇಲ್ಲಿ. ಆವಾಗ 4th ಫೇಸಲ್ಲಿ ಏನು ಸಮಸ್ಯೆಗೆ ಶುರು ಆಯಿತು, BDAಗೆ ಕೃಷ್ಣ ಭಟ್ ಅವರು ಇವರಿಂದೆಲ್ಲ ದುಡ್ಡು ಕೊಟ್ಟಿದ್ದು ದುಡ್ಡನ್ನು ತನ್ನ ಸ್ವಂತಕ್ಕೆ ಉಪಯೋಗಿಸ್ಕೊಂಡ್ರು. ಅಂದರೆ ಅವ್ರ ಮಗನಿಗೆ ನರ್ಸಿಂಗ್ ಹೋಮ್ ಕಟ್ಕೊಟ್ರು, ಮತ್ತು ಅವರು ಐಷಾರಾಮಿ ಮನೆಗಳು. ಆಮೇಲೆ ಇಷ್ಟ ಬಂದಂಗೆ ದಾನ, ದೇವಸ್ಥಾನಗಳಿಗೆ ದಾನ ಕೊಡೋದು. ಪಾಪ ತಾಳಿ ಮಾರಿ ಎಲ್ಲ ಸೈಟ್ಗೆ ದುಡ್ಡು ಕೊಟ್ಟರೆ ಅಂತ ತೊಗೊಂಡೋಗಿ ಸ್ವಾಮಿಗಳು ಕೊಟ್ಟೋದು. ನೋಡಿ, ಒಂದು ಗಿರ್ನಾಗ ಒಂದು ರೌಂಡ್ ಹಾಕೊಂಬನ್ನಿ, ಬರೀ ದೇವಸ್ಥಾನಗಳ ಜಾಗ ಕೊಟ್ಟಿದ್ದಾರೆ. ಹೀಗೆ ನಿವೇಶನ ಹಂಚಿಕೆಯ ಪರ್ವ ಮುಂದುವರಿತು. ಕೆಲವರು ನಿವೇಶನದಲ್ಲಿ ಮನೇನೂ ಕಟ್ಟಿದ್ರು. ಇದು BDA ಹಾಗೂ ವಿಶ್ವಭಾರತಿ ನಡುವಿನ ಸಂಘರ್ಷಕ್ಕೆ ಕಾರಣವಾಯಿತು. BDA ಕೆಲ ಮನೆಗಳನ್ನ ಅಕ್ರಮ ಕಟ್ಟಡ ಅಂತ ಹೇಳಿ ಧ್ವಂಸನೂ ಮಾಡಿತು. ಮೂವತ್ತಾರು ಮಂದಿ ಮನವಿಗೆ 80 ಎಕರೆ ಗೇಫ್ಟ್. ಈ ವೇಳೆ ಮನೆ ಕಳೆದುಕೊಂಡ ಹಾಗೂ ಕಳೆದುಕೊಳ್ಳುವ ಆತಂಕದಲ್ಲಿದ್ದ 36 ಮಂದಿ ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸಹಾಯ ಕೋರಿದರು. 36 ಮಂದಿಯ ಮನವಿಗೆ ಮುಖ್ಯಮಂತ್ರಿಗಳ ಮನ ಕರಗಿಯೇ ಹೋಯಿತು. ಅವರು ಮುಖ್ಯಮಂತ್ರಿ ಪದವಿಯಿಂದ ಇಳಿಯೋದಕ್ಕೆ 5 ದಿನ ಮುಂಚೆ ಇದನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ 80 ಎಕರೆಯನ್ನ ಬಲ್ಕ್ ಅಲಾಟ್ಮೆಂಟ್ ಮಾಡಿ ಆದೇಶ ಹೊರಡಿಸಿದ್ರು. ಆದ್ರೆ ಬಡವ ಅಂಗೈಯಷ್ಟು ಅಗಲದ ಜಾಗ ಕೇಳಿದ್ರೆ ಇದೇ ಮುಖ್ಯಮಂತ್ರಿಗಳು ಇದೇ ಉದಾರತೆಯಿಂದ ಭೂಮಿ ಕೊಡ್ತಿದ್ರ? ಇದು $1 ಮಿಲಿಯನ್ ಪ್ರಶ್ನೆ. ಮಾನವೀಯತೆಗೆ ಮಣೆ. ಸರ್ಕಾರದ ಜ್ಯೇಷ್ಠತೆ ಮತ್ತು ನೈಜತೆಯ ಆದೇಶ ಮುಂದುವರಿಸಿ ನಮ್ಮ ಘನತೆವೆತ್ತ ಉಚ್ಚ ನ್ಯಾಯಾಲಯ ಮಾನವೀಯತೆಗೆ ಒತ್ತು ಕೊಟ್ಟು ಒಂದು ಆದೇಶ ಹೊರಡಿಸಿತು. ಅದೇನಪ್ಪ ಅಂದ್ರೆ, ವಿಶ್ವಭಾರತಿ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ನಿವೇಶನ ಹಂಚಲು ಸದಸ್ಯರ ಪಟ್ಟಿ ಮಾಡುವಾಗ ಈ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅಂತ. ಸದಸ್ಯರ ಜ್ಯೇಷ್ಠತೆ, ಅರ್ಹತೆ ಮತ್ತು ನೈಜತೆಗೆ ಮಾನ್ಯತೆ ನೀಡಬೇಕು.
ಪಟ್ಟಿಯಲ್ಲಿ ಸದಸ್ಯರ ಸದಸ್ಯತ್ವ ಸಂಖ್ಯೆ, ಸದಸ್ಯತ್ವ ಪಡೆದ ದಿನಾಂಕ ನಮೂದಾಗಿರಲೇಬೇಕು. ನಿವೇಶನಕ್ಕಾಗಿ ಹಣ ಕೊಟ್ಟ ದಿನಾಂಕ ಮತ್ತು ವಿವರ, ಸೈಟ್ ಹಂಚಿಕೆಯಾದ ದಿನ ಮತ್ತು ವಿವರ, ಸೈಟಿನ ಒಡೆತನ ಹೊಂದಿದ ದಿನಾಂಕ ಮತ್ತು ವಿವರ, ಸೇಲ್ ಡೀಡ್ ಆಗಿ ಹೋಗಿದ್ರೆ ಅದರ ವಿವರ, ಸ್ವಾಧೀನ ಪತ್ರದ ವಿವರ ಕೊಡಬೇಕು ಅಂತ ಹೇಳಿತು. ವಿಶ್ವಭಾರತಿ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಹೈಕೋರ್ಟ್ ಆದೇಶನ ನಿಜವಾಗ್ಲೂ ಪಾಲಿಸಿತಾ? ಅದು ತನ್ನ ನೈಜ ಸದಸ್ಯರಿಗೆ ಸೈಟ್ ಕೊಡ್ತಾ? ಅಲ್ಲ, ಅಲ್ಲೂ ಭಾರಿ ಗೋಲ್ಮಾಲ್ ನಡೀತಾ?